ಕರಾವಳಿ ಒಕ್ಕಲಿಗರ ಕ್ಷಮೆ ಕೇಳಿದ್ದಾರೆ ಎಸ್ಆರ್ ವಿಶ್ವನಾಥ್. ಸದಾನಂದ ಗೌಡರ ಮೇಲೆ ಬೇಸರದಿಂದ ಮಾತಾಡಿದ್ದೆ, ಕರಾವಳಿ ಸಂಪ್ರದಾಯ ಬಗ್ಗೆ ನಾನು ಮಾತಾಡಿಲ್ಲ ಅಂತ ಎಸ್ಆರ್ ವಿಶ್ವನಾಥ್ ಅವರು ಹೇಳಿದ್ದಾರೆ. ಕರಾವಳಿ ಒಕ್ಕಲಿಗರ ಕ್ಷಮೆಯನ್ನ ಕೂಡ ಈಗ ಅವರಿಗೆ ಕೇಳಿದ್ದಾರೆ. ವಿಶ್ವನಾಥ್ ಒಕ್ಕಲಿಗರೇ ಅಲ್ಲ ಅಂತ ಡಿವಿಎಸ್ ಹೇಳಿದ್ರು. ಆಗ ನೀವು ಕರಾವಳಿ ಗೌಡ್ರು ನೀವೆಂತ ಒಕ್ಕಲಿಗ ಅಂತ ಹೇಳಿದ್ದೆ, ಕರಾವಳಿಯ ಒಕ್ಕಲಿಗರ ಬಗ್ಗೆ ನಾನು ಮಾತಾಡಿಲ್ಲ ಅಂತ ಎಸ್ಆರ್ ವಿಶ್ವನಾಥ್ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಶ್ವನಾಥ್ ಒಕ್ಕಲಿಗರೇ ಅಲ್ಲ ಅನ್ನುವಂತಹ ಅವ್ರ ಹೇಳಿಕೆಯ ಮೇರೆಗೆ ನಾನು ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು. ನೀವು ಕರಾವಳಿ ಗೌಡ್ರು ನೀವೆಂತ ಗೌಡ್ರು ಅನ್ನುವಂತಹ ಮಾತನ್ನ ಹೇಳಿದ್ದೆ, ಕರಾವಳಿಯ ಒಕ್ಕಲಿಗರ ಬಗ್ಗೆ ಮಾತಾಡಿಲ್ಲ ಅನ್ನುವ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರಾವಳಿ ಜನರಿಗೆ ಇದರಿಂದ ಏನಾದರೂ ನೋವಾಗಿದ್ರೆ ನಾನು ಕ್ಷಮೆ ಯಾಚಿಸ್ತೇನೆ. ಅಲ್ಲಿನ ಒಕ್ಕಲಿಗರು ಸಾಫ್ಟ್, ಇಲ್ಲಿನ ಒಕ್ಕಲಿಗರು ಸ್ವಲ್ಪ ಸ್ಟ್ರಾಂಗ್ ಅಂತ ಹೇಳಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶ್ವನಾಥ್ ಅವರನ್ನ ನಮ್ಮ ರಿಪೋರ್ಟರ್ ಕೃಷ್ಣ ಮಾತಾಡಿಸಿದ್ದಾರೆ. ಶಾಸಕರಾಗಿರ್ತಕ್ಕಂಥ ಎಸ್ಆರ್ ವಿಶ್ವನಾಥ್ ಅವರು ಇದ್ದಾರೆ. ಸರ್, ಏನ್ ಸರ್ ಆಗಿದ್ದು ಅವತ್ತು ಘಟನೆ? ಈಗಾಗಲೇ ಸದಾನಂದ ಗೌಡರು ಬೇಜಾರಾಗಿದ್ದಾರೆ ನಿಮ್ಮ ವಿಚಾರದಲ್ಲಿ. ನನಗೂ ಬೇಜಾರಿದೆ ಸರ್ ಅವ್ರ ಮೇಲೆ. ಇವತ್ತು ಯಲಹಂಕದಲ್ಲಿ 18 ವರ್ಷಗಳಿಂದ ಕೆಂಪೇಗೌಡ ಜಯಂತ್ಯೋತ್ಸವದ ಜೊತೆಯಲ್ಲಿ ಎಲ್ಲ ಜಯಂತ್ಯೋತ್ಸವಗಳನ್ನು ನಾವು ಅಧಿಕಾರಿಗಳು ಎಲ್ಲ ಪಕ್ಷದವರು ಸೇರ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ವಿ. ಆಗ ನಾನು ಹೇಳಿದೆ, ಹೋಗ್ಬೇಡಿ ಸರ್, ನೀವು ಅಲ್ಲಿ ಹೋದ್ರೆ ನಮಗೆ ಒಂಥರ ಅಭಾಸ ಆಗ್ತದೆ, ಅದರಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಇಲ್ಲ ಅವ್ರು ಬಂದು ಕರೆದಿದ್ದಾರೆ, ನಾನು ಹೋಗ್ತೀನಿ ಅಂದರು. ನಾನು ನಮ್ಮ ಮುಖಂಡರಿಗೆ ಹೇಳಿದೆ, ಈ ಥರ ಹೋಗೋದು ಬೇಡ ಅಂತ ಹೇಳಿ ಅಂತ ನಾನು ಹೇಳಿದ್ದು ನಿಜಾನೇ. ಅದಾದಮೇಲೆ ಇನ್ನೊಂದು ಸರಿನೂ ಫೋನ್ ಮಾಡಿ, ನೀವು ಹೋಗೋದಿತ್ತು ಅಂದರೆ ನಮಗೂ ಬಂದು ಒಂದು ಹಾರ ಹಾಕ್ಬಿಟ್ಟು ಹೋಗ್ಬಿಡ್ರಿ. ಮತ್ತು ಸಹಜವಾಗಿ ಅವರು MLA ಅವರು ವಿಶ್ವನಾಥ್ ಅವರು ಒಕ್ಕಲಿಗರೆಲ್ಲ ಅಂತ ಹೇಳಿದಾಗ ನಾನು ಹೇಳಿದ್ದೀನಿ, ನಾವು ಒಕ್ಕಲಿಗರು ಅಂತಂದರೆ ನೀವು ಕರಾವಳಿ ಭಾಗದವ್ರು, ನೀವು ಎಂಥ ಗೌಡ್ರು ನೀವು ಅಂತೇಳಿ ಅವ್ರು ವೈಯಕ್ತಿಕವಾಗಿ ಅಂದಿದ್ದೇನೆ ಹೊರತು ನಾನು ಕರಾವಳಿಯ ಒಕ್ಕಲಿಗರ ಬಗ್ಗೆ ಆಗಲಿ ಕರಾವಳಿಯ ಸಂಪ್ರದಾಯಗಳ ಬಗ್ಗೆ ಆಗಲಿ ನಾನು ಯಾವತ್ತೂ ಕೂಡ ಎಲ್ಲೂ ಮಾತಾಡೋನಲ್ಲ. ಯಾಕಂದರೆ ನಾನು ಕೂಡ ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವನು. ಕರಾವಳಿ ಭಾಗದ ಜನ ಏನು ಅಂತ ಹೇಳಿ ನನಗೆ ಗೊತ್ತು, ಅಲ್ಲಿ ಸಂಘಟನೆ ಹೆಂಗೈತೆ ಅಂತೇಳಿ ಗೊತ್ತು. ಅಂಥ ಮೂರ್ಖತನ ನಾನು ಮಾಡೋಂತಾನಲ್ಲ. ನಾನು ಹೇಳೋ ಬರದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ಅದಕ್ಕೆ ನಾನು ಕರಾವಳಿ ಭಾಗದ ಜನಗಳ ಕ್ಷಮೆಯನ್ನು ಕೇಳ್ತೀನಿ, ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆದರೆ ಸದಾನಂದ ಗೌಡರು ನಂದಿದ್ದಂತೂ ನಾನು ನಿಜ. ಜಯಂತಿ ಅನ್ನುವಂಥದ್ದು ಕೇವಲವಾಗಿ ಕಾಂಗ್ರೆಸ್ಗಲ್ಲ, ಪಾಕಿಸ್ತಾನದಲ್ಲಿ ಮಾಡಿದ್ರು ಕೂಡ, ಕಮ್ಯುನಿಸ್ಟ್ ಮಾಡಿದ್ರು ಕೂಡ ನಾನು ಹೋಗ್ತಿರುವಂತ ವ್ಯಕ್ತಿ. ಆದ್ರೆ ನಾನು ಹೋದ್ರೆ ತಪ್ಪೇನು? ಈಗಾಗಲೇ ನಿಮ್ಮ ಮೇಲೆ ಒಂದಷ್ಟು ಆಪಾದನೆಗಳನ್ನು ಕೂಡ ಸದಾನಂದ ಗೌಡರು ಮಾಡಿದ್ದಾರೆ, ಮುತ್ತಪ್ಪರ ಏನು ಪ್ರಸ್ತಾಪನ ಮಾಡಿದ್ದಾರೆ. ಅದನ್ನು ನಾನು ಇನ್ನು ಮಾತಾಡೋಕೆ ಹೋಗಲ್ಲ. ಯಾಕಂದರೆ ನಮ್ಮ ಹಿರಿಯರು ಹೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತೇಳಿ. ನೀವು ಪಾಕಿಸ್ತಾನದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡ್ತಕ್ಕಂಥ ಬುದ್ಧಿ ಪಾಕಿಸ್ತಾನದಲ್ಲಿ ಬಂದ್ಬಿಟ್ರೆ ಅದಕ್ಕಿಂತ ಇನ್ನೇನೈತೆ ಅದರಲ್ಲಿ, ಅಲ್ಲಿ ಆಗಲ್ಲ ಅಂತೇಳಿ ಗೊತ್ತು ಇವ್ರಿಗೂ ಕೂಡ. ನಾವು ಹೇಳ್ತಕ್ಕಂಥದ್ದು ನೀವು ನಮ್ಮಲ್ಲೂ ಬರ್ಬೋದಾಗಿತ್ತಲ್ಲ. 18 ವರ್ಷ ನಾನು ಮಾಡಿದ್ದೀನಲ್ಲ, ನಿಮ್ಗೆ ಪರಿಚಯಿಸ್ನಲ್ಲ ನಾನು, ನಮ್ಮ ಪಕ್ಷದಲ್ಲಿ ಶಾಸಕ ಅಲ್ಲ ನಾನು. ನೀವು ಅಲ್ಲಿ ಬಂದು ಒಂದೇ ಒಂದು ವಿಶ್ವಾಣ ಅಲ್ಲೂ ಬರ್ತೀನಿ, ನಾನು ಅಲ್ಲೂ ಮಾಲಾರ್ಪಣೆ ಮಾಡ್ತೀನಿ, ಅಲ್ಲೂ ಕರೆದಾರು ಹೋಗ್ತೀನಿ, 100 ಕಡೆ ಹೋಗ್ರಿ ಬೇಡ ಅಂತ ಹೇಳಿದಾರೆ ಯಾರು. ಆದರೆ ನಿಮ್ಗೆ ಅವಮಾನ ಮಾಡ್ದಂಗೆ ಆಯ್ತಲ್ಲ. ಇದರಲ್ಲಿ ನಾನು ಸ್ವಲ್ಪ ಆಕ್ರೋಶ ಬರ್ತನಾಗಿ ಮಾತಾಡಿದ್ದೀನಿ. ಬಿಟ್ಟರೆ ನನಗೂ ಸದಾನಂದ ಗೌಡರಿಗೆ ಯಾವುದೇ ವೈಯಕ್ತಿಕವಾದಂಥ ಇಲ್ಲಿಯವರೆಗೂ ಯಾವುದೇ ಮಾತುಕತೆಯಲ್ಲಿ ಇದೇ ಮೊದಲನೇ ಬಾರಿಗೆ ನಡೆದಿರ್ತಕ್ಕಂಥದ್ದು. ಅದು ಬಿಟ್ಟ ಮೇಲೆ ಅವ್ರು ಏನೇನೋ ಮಾತಾಡೋರೆ, ವೀರ ಅನ್ನೋದು ಮುತ್ತಪ್ಪರ ಈ ಬಗ್ಗೆ, ಆಮೇಲೆ ಅದೇನೋ ಪಿಸ್ತೂಲು ಮಚ್ಚು ಅವ್ರು 3 ತೆಗೆದ್ರೆ ನಾವು 2, ಅದನ್ನೆಲ್ಲ ಅವ್ರು ತನಿಖೆ ಮಾಡ್ಕೊಂಡು ನನಗೂ ಬಿಡಿಯನ್ನ ಮುಳುಗಿಸ್ತೀವಿ, ಮುಳುಗಿರೋ ಬಿಡಿ ಅಂತ ತಗೊಂಡ್ರೆ ನಿಮಗೂ ಗೊತ್ತು. ಇಷ್ಟು ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ GB, ನ್ಯೂಸ್ 18 ಕನ್ನಡ, ಬೆಂಗಳೂರು.